ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲಿ ನಿಮಗೆ ಬೇಕಾಗುತ್ತೆ ಈ ಥರ ಮಾತಾಡೋದು. ಅದರಿಂದ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ. ಸೊ ನೀವೆಲ್ಲರೂ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ರಲ್ವಾ? ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡ್ತೀವಿ? ವೆನ್ ದಿ ಆ್ಯಕ್ಷನ್ ಈಸ್ ಇಂಪಾರ್ಟೆಂಟ್, ಫೋಕಸ್ ಈಸ್ ಆನ್ ದಿ ಆ್ಯಕ್ಷನ್, ಸಬ್ಜೆಕ್ಟ್ ಅನ್ನೆಸರಿ ಆಗಿರುತ್ತೆ ಅಥವಾ ಸಬ್ಜೆಕ್ಟ್ ಅನ್ನೋನ್ ಆಗಿರುತ್ತೆ, ಬೇಕಾಗೇ ಇರೋದಿಲ್ಲ. ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಿಲ್ಲ, ಬರೀ ಆ ಸೆಂಟೆನ್ಸ್ನಲ್ಲಿ ಏನು ಆ್ಯಕ್ಷನ್ ಆಯಿತು ಅನ್ನೋದನ್ನ ಮಾತ್ರನೇ ತೋರಿಸ್ತೀವಿ. ಸೊ ನಾನು ನಿಮಗೆ ಪ್ಯಾಸಿವ್ ವಾಯ್ಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿರ್ತಲ್ಲ, ಬಿ ಪ್ಯಾಸಿವ್ ಅಂದರೆ ಏನು? ಸಬ್ಜೆಕ್ಟ್ ಜೊತೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಬೇಕು. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ ಬಿ ಪ್ಯಾಸಿವ್ನಲ್ಲಿ. ಕಲ್ತಿದ್ದೀರಾ ಅಲ್ವಾ ನೀವು ಚೆನ್ನಾಗಿ? ನಾನು ಈ 5 ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಯಾರಾದರೂ ಹೊಸದಾಗಿ ಬಂದಿದ್ರೆ, ಈ ವಿಡಿಯೋಸ್ ನೋಡಿಲ್ಲ ಅಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಫಸ್ಟ್ ಹೋಗಿ ಈ ವಿಡಿಯೋಸ್ ನೋಡ್ಕೊಂಬನ್ನಿ, ಆಮೇಲೆ ಬಂದು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ರೈಟ್? ಈ ಪ್ಯಾಸಿವ್ ಸೆಂಟೆನ್ಸ್ಗಳಲ್ಲಿ ಬಿ ಜಾಗದಲ್ಲಿ ನಾವು ಗೆಟ್ನ ರೀಪ್ಲೇಸ್ ಮಾಡ್ತೀವಿ. ಅಂದರೆ ಗೆಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇರುತ್ತೆ, ಬಿ ಜಾಗದಲ್ಲಿ ಗೆಟ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಈ ಸ್ಟ್ರಕ್ಚರ್ ಎವ್ರಿಡೇ ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್. ಈ ಥರ ಮಾತಾಡೋದು ಇನ್ಫಾರ್ಮಲ್ ಸ್ಪೀಕಿಂಗ್ನಲ್ಲಿ ಅದು ಕೂಡ ಕಾಮನ್. ಅದಕ್ಕಿಂತ ಹೆಚ್ಚು ಕಾಮನ್ ಗೆಟ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇಂದ ಸ್ಟ್ರಕ್ಚರ್ ಮಾಡೋದು. ಆ ಸೆಂಟೆನ್ಸ್ಗಳನ್ನೇ ಈ ಥರ ಹೇಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೊಹ್ಲಿ ವಾಸ್ ಇಂಜರ್ಡ್. ಸೊ ನೋಡಿ, ಬಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇದೆಯಾ? ಕೊಹ್ಲಿ ವಾಸ್ ಇಂಜರ್ಡ್ ಇನ್ ದ ಲಾಸ್ಟ್ ಮ್ಯಾಚ್. ಇದರ ಅರ್ಥ ಏನು? ಕೊಹ್ಲಿ ಇಂಜೋರ್ ಮಾಡ್ಕೊಂಡ ಲಾಸ್ಟ್ ಮ್ಯಾಚ್ನಲ್ಲಿ. ಆ್ಯಂಡ್ ಇಲ್ಲಿ ವಾಸ್ ಇದೆ ಅಂದರೆ ಪಾಸ್ಟ್ ಟೆನ್ಸ್. ಸೊ ಕೊಹ್ಲಿ ಗಾಟ್ ಇಂಜರ್ಡ್ ಇನ್ ದ ಲಾಸ್ಟ್ ಮ್ಯಾಚ್ ಅಂತಾನು ಅನ್ಬೋದು. ಸೊ ನೀವು ಯಾರ ಜೊತೆನಾದರೂ ಮಾತಾಡ್ತಿದ್ರೆ ಕೊಹ್ಲಿ ವಾಸ್ ಇಂಜರ್ಡ್ ಇನ್ ದ ಲಾಸ್ಟ್ ಮ್ಯಾಚ್ ಅನ್ಬೋದು, ಆರ್ ಕೊಹ್ಲಿ ಗಾಟ್ ಇಂಜರ್ಡ್. ಇದು ಎವ್ರಿಡೇ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಜಾಸ್ತಿ ಕಾಮನ್. ಕೇಳೇ ಇರ್ತೀರ ನೀವು, ಹಿ ಗಾಟ್ ಇಂಜರ್ಡ್, ಹಿ ಗಾಟ್ ಬೀಟನ್, ಹಿ ಗಾಟ್ ಪೇಯ್ಡ್ ಅಂತ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ಇನ್ನು ನಿಮಗೆ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಐ ಆಮ್ ಪೇಯ್ಡ್ ಈ ಸೆಂಟೆನ್ಸ್ನ ಹೇಳ್ಕೊಟ್ಟಿದೆ ಅಲ್ವಾ ಆ ಕ್ಲಾಸ್ಗಳಲ್ಲಿ. ಐ ಆಮ್ ಪೇಯ್ಡ್ನ ಐ ಗೆಟ್ ಪೇಯ್ಡ್ ಅಂತ ನೀವು ಹೇಳ್ಬೋದು. ಐ ವಾಸ್ ಪೇಯ್ಡ್, ಐ ಗಾಟ್ ಪೇಯ್ಡ್. ಐ ವಿಲ್ ಬಿ ಪೇಯ್ಡ್, ಐ ವಿಲ್ ಗೆಟ್ ಪೇಯ್ಡ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು? ಸಬ್ಜೆಕ್ಟ್, ಗೆಟ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ತಿದ್ರೆ ಗೆಟ್ನ ಗಾಟ್ ಆಗಿ ಚೇಂಜ್ ಮಾಡಿ, ಫ್ಯೂಚರ್ ಇದ್ರೆ ವಿಲ್ ಗೆಟ್ ಆಗಿ ಚೇಂಜ್ ಮಾಡಿ, ಅಷ್ಟೇ. ಇಲ್ಲಿ ನೋಡಿ, ಐ ಗಾಟ್ ಫೈನ್ಡ್, ನನಗೆ ಫೈನ್ ಹಾಕಿದ್ರು, ಈ ಥರ ಹೇಳ್ಬೇಕು ನೀವು. ಐ ವಾಸ್ ಫೈನ್ಡ್ ಅಂದ್ರೂ ಇದೇ ಮೀನಿಂಗೇ ಬರುತ್ತೆ. ಬಟ್ ನೀವು ಗೆಟ್ ಇಂದ ಗಾಟ್ ಇಂದ ಹೇಳಿದ್ರೆ ಅದೊಂದು ರೀತಿ ಸಡನ್ ಆ್ಯಕ್ಷನ್, ಆಕ್ಸಿಡೆಂಟಲ್, ಆ ಮೀನಿಂಗ್ ಕನ್ವೆ ಆಗುತ್ತೆ ತುಂಬ ಸರಿ. ನೋಡ್ಕೊಂಡು ಹೋಗಿ ಇಲ್ಲಿ. ಐ ಗಾಟ್ ಸ್ಟಕ್, ನಾನು ಒಂದರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಲಿಫ್ಟ್ನಲ್ಲಿ ಅವ್ರ ಟ್ರಾಫಿಕ್ನಲ್ಲಿ ಅವ್ರ ಜೊತೆ. ಐ ಗಾಟ್ ಬಿಟನ್, ನಾನು ಕಚ್ಚಿಸಿಕೊಂಡೆ. ನೋಡಿ, ಬಿಟನ್, ಬೈಟ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಬೈಟ್, ಬಿಟ್, ಬಿಟನ್. ಸೊ ಈ ಥರ ವರ್ಬ್ನ 3 ಫಾರ್ಮ್ಸ್ ನಿಮಗೆ ಗೊತ್ತಿದ್ರೆ ಮಾತ್ರ ಈ ಸೆಂಟೆನ್ಸ್ಗಳು ಮಾಡೋಕ್ಕೆ ಬರುತ್ತೆ. ಸೊ ನೀವು ಇದನ್ನೆಲ್ಲ ಕಲ್ತಿದ್ದೀರಾ? ಈ ಫೈಲ್ ಇರೋ ವೆಬ್ಸೈಟ್ನ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ವಿ ಗಾಟ್ ಲಾಸ್ಟ್, ನೀವೆಲ್ಲ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ನೀವು ದಾರಿ ತಪ್ಪೋದ್ರೆ ಈ ಥರ ಹೇಳ್ಬೋದು, ವಿ ಗಾಟ್ ಲಾಸ್ಟ್. ಐ ಗಾಟ್ ಸ್ಕೇರ್ಡ್, ನಾ ಹೆದರ್ಕೊಂಡೆ. ಹಿ ಗಾಟ್ ಫೈರ್ಡ್, ಫೈರ್ಡ್ ಅಂದರೆ ಕೆಲಸದಿಂದ ತೆಗೆದುಹಾಕೋದು, ಇನ್ಫಾರ್ಮಲಿ ಈ ಥರ ಹೇಳ್ತಾರೆ. ಹಿ ಗಾಟ್ ಕಾಟ್, ಅವನು ಸಿಕ್ಕಾಕೊಂಡ ಪೊಲೀಸರಿಗೆ ಅಥವಾ ಯಾರಿಗಾದ್ರು. ಶಿ ಗಾಟ್ ಅವಾರ್ಡೆಡ್ ಅಂದರೆ ಅವಳಿಗೆ ಅವಾರ್ಡ್ ನೀಡಿದರು. ದೇ ಗಾಟ್ ಮ್ಯಾರಿಡ್, ಅವರು ಮದುವೆ ಆದರು. ದೇ ಗಾಟ್ ಡಿವೋರ್ಸ್ಡ್, ಅವರು ಡಿವೋರ್ಸ್ ಆದರು. ರೈಟ್? ಅರ್ಥ ಆಯ್ತಲ್ಲ? ಸೊ ಇಲ್ಲೆಲ್ಲ ಕಡೆ ವಾಸ್ ಹಾಕಿದ್ರೂ ಕೂಡ ಅದೇ ಮೀನಿಂಗೇ ಬರುತ್ತೆ. ಬಟ್ ಸ್ಪೋಕನ್ ಇಂಗ್ಲೀಷ್ನ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡೋದು ಜಾಸ್ತಿ ಕಾಮನ್. ನಾ ಹೇಳಿದ್ನಲ್ಲ, ಇವನ್ನ ಯೂಸ್ ಮಾಡಿದ್ರೆ ನೀವು ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್, ಸರ್ಪ್ರೈಸಿಂಗ್, ಆಕ್ಸಿಡೆಂಟಲ್, ಸಡನ್ನಾಗಿ ಆಗಿರೋದು, ಆ ಥರ ಮೀನಿಂಗ್ ಕನ್ವೆ ಆಗುತ್ತೆ. ರೈಟ್? ಆ್ಯಂಡ್ ಇನ್ನಷ್ಟು ನೋಡಿ ಇಲ್ಲಿ, ಹಿ ಗಾಟ್ ಹಿಟ್. ನೋಡಿ ಇಲ್ಲಿ, ಹಿ ಹಿಟ್ ಅಂದರೆ ಅವನು ಹೊಡೆದ, ಹಿ ಗಾಟ್ ಹಿಟ್ ಅಂದರೆ ಅವನು ಹೊಡೆಸ್ಕೊಂಡ. ರೈಟ್? ಪ್ಯಾಸಿವ್ದು ಮೀನಿಂಗೇ ಅದಲ್ವಾ? ಇಟ್ ಗಾಟ್ ಕ್ಯಾನ್ಸಲ್ಡ್, ಅದು ಕ್ಯಾನ್ಸಲ್ ಆಯಿತು, ಈ ಥರನೇ ಹೇಳಬೇಕು. ಇಟ್ ಕ್ಯಾನ್ಸಲ್ಡ್ ಅನ್ಬಾರ್ದು, ಅದು ಇನ್ಕಂಪ್ಲೀಟ್. ಇಟ್ ವಾಸ್ ಕ್ಯಾನ್ಸಲ್ಡ್ ಅನ್ಬೇಕು, ಆರ್ ಇಟ್ ಗಾಟ್ ಕ್ಯಾನ್ಸಲ್ಡ್ ಅನ್ಬೇಕು. ಐ ಗಾಟ್ ಪ್ರಮೋಟೆಡ್, ನಾ ಪ್ರಮೋಟ್ ಆದೆ ಜಾಬ್ನಲ್ಲಿ. ಐ ಗಾಟ್ ಪೇಯ್ಡ್ ಟುಡೇ ಅಂದರೆ ನನಗೆ ಪೇ ಮಾಡಿದ್ರು ಇವತ್ತು. ಐ ಪೇಯ್ಡ್ ಅಂದರೆ ನಾನು ಪೇ ಮಾಡಿದೆ, ಐ ಗಾಟ್ ಪೇಯ್ಡ್ ಅಂದರೆ ನನಗೆ ಪೇ ಮಾಡಿದರು. ಐ ಗಾಟ್ ವ್ಯಾಕ್ಸಿನೇಟೆಡ್, ಸೊ ಈ ಥರ ನೀವು ಕೇಳಿರ್ತೀರ, ಅಂದರೆ ನಾನು ವ್ಯಾಕ್ಸಿನೇಟ್ ಮಾಡಿಸಿಕೊಂಡೆ. ಐ ವ್ಯಾಕ್ಸಿನೇಟೆಡ್ ಅಂದರೆ ನಾನು ಯಾರಿಗೋ ಬೇರೆಯವ್ರಿಗೆ ಮಾಡಿದೆ. ಐ ಗಾಟ್ ವ್ಯಾಕ್ಸಿನೇಟೆಡ್ ಅಂದರೆ ನಾನು ಮಾಡಿಸ್ಕೊಂಡೆ. ರೈಟ್? ದೇ ಗಾಟ್ ರಾಬ್ಡ್, ನೋಡಿ, ದೇ ರಾಬ್ಡ್ ಅಂದರೆ ಅವ್ರು ಬೇರೆಯವ್ರ ಹತ್ರ ಹೋಗಿ ದೋಚಿದ್ರು. ದೇ ಗಾಟ್ ರಾಬ್ಡ್ ಅಂದರೆ ಅವರನ್ನೇ ಯಾರೋ ಬೇರೆಯವರು ದೋಚಿದ್ರು. ದೇ ಗಾಟ್ ಅರೆಸ್ಟೆಡ್, ಅವ್ರನ್ನ ಅರೆಸ್ಟ್ ಮಾಡಿದರು. ಸೀಮಾ ಗಾಟ್ ಎಂಗೇಜ್ಡ್, ಹಿ ಗಾಟ್ ಅಡಿಕ್ಟೆಡ್ ಟು ಇಟ್, ಅವನದಕ್ಕೆ ಅಡಿಕ್ಟ್ ಆಗಿದ್ದ. ಹಿ ಗಾಟ್ ಶಾಟ್ ಇನ್ ದ ಹೆಡ್, ಅವನಿಗೆ ತಲೆಗೆ ಶೂಟ್ ಮಾಡಿದ್ರು. ಸೊ ಹಿ ಗಾಟ್ ಶಾಟ್. ಅರ್ಥ ಆಯ್ತಲ್ಲ? ನಿಧಾನಕ್ಕೆ ಓದ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ, ಬೇಕಿದ್ರೆ ಹಿಂದಕ್ಕೆ ಹೋಗಿ ಇನ್ನೊಂದ್ಸರಿ ನೋಡ್ಕೊಂಬನ್ನಿ.
ಸೊ ಎಲ್ಲ ಸೆಂಟೆನ್ಸ್ಗಳು ನೋಡಿ. ಸೊ ಈ ಥರ ಪ್ಯಾಸಿವ್ ವಾಯ್ಸ್ನಲ್ಲಿ ಕಾಮನ್ ಥಿಂಗ್ ಏನಿರುತ್ತೆ ಅಂದರೆ, ಇಲ್ಲಿ ಸಬ್ಜೆಕ್ಟ್ಗಳು ಏನೂ ಕೆಲಸ ಮಾಡೋದಿಲ್ಲ, ಇವ್ರ ಮೇಲೆ ಬೇರೆ ಯಾರೋ ಮಾಡಿರ್ತಾರೆ, ಬೇರೆ ಯಾರಿಂದನೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಗಾಟ್ ಪೇಯ್ಡ್ ಅಂದರೆ ನನಗೆ ಯಾರೋ ಪೇ ಮಾಡಿದರು. ಐ ಗಾಟ್ ವ್ಯಾಕ್ಸಿನೇಟೆಡ್, ನನಗೆ ಯಾರೋ ವ್ಯಾಕ್ಸಿನೇಟ್ ಮಾಡಿದರು. ಐ ಗಾಟ್ ರಾಬ್ಡ್, ನನಗೆ ಯಾರೋ ರಾಬ್ ಮಾಡಿದರು. ಐ ಗಾಟ್ ಅರೆಸ್ಟೆಡ್, ನಾನು ಯಾರೋ ಅರೆಸ್ಟ್ ಮಾಡಿದರು. ನೆಕ್ಸ್ಟ್ ಒನ್ ಫ್ಯೂಚರ್ ಟೆನ್ಸ್ನಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈಗ ಅಂದರೆ ವಿಲ್ ಗೆಟ್, ಇಟ್ ವಿಲ್ ಗೆಟ್ ರಿಪ್ಡ್. ರಿಪ್ಡ್ ಅಂದರೆ ಹರಿದೋಗುತ್ತೆ. ನೀವು ಆ ಥರ ಮಾಡಿದ್ರೆ ಇಟ್ ವಿಲ್ ಗೆಟ್ ರಿಪ್ಡ್. ಐ ವಿಲ್ ಗೆಟ್ ಡ್ರೆಸ್ಡ್, ನಾನು ಡ್ರೆಸ್ ಮಾಡ್ಕೊಳ್ತೀನಿ. ಈ ಥರ ಹೇಳಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗ್ತೀನಿ ಅಂದರೆ ಐ ವಿಲ್ ಗೆಟ್ ಡ್ರೆಸ್ಡ್. ಹಿ ವಿಲ್ ಗೆಟ್ ಬೀಟನ್, ಅವನು ಹೊಡೆಸ್ಕೊಳ್ತಾನೆ. ಹಿ ವಿಲ್ ಗೆಟ್ ಕಾಟ್, ಅವನು ಸಿಕ್ಕಾಕೊಳ್ತಾನೆ. ಹಿ ಗಾಟ್ ಕಾಟ್ ಅಂದರೆ ಅವ್ನು ಸಿಕ್ಕಾಕೊಂಡ. ಹಿ ವಿಲ್ ಗೆಟ್ ಕಾಟ್ ಅಂದರೆ ಅವ್ನು ಸಿಕ್ಕಾಕೊಳ್ತಾನೆ. ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್, ಅದು ಕ್ಯಾನ್ಸಲ್ ಆಗುತ್ತೆ, ನಂಗೆ ಗೊತ್ತು. ಐ ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್, ನಾನು ಡಿಸ್ಟ್ರಾಕ್ಟ್ ಆಗ್ತೀನಿ. ಕನ್ನಡದಲ್ಲಿ ಆ ಥರ ಬರ್ತಿದ್ದೀನಿ ಅಂದರೆ ಫ್ಯೂಚರ್ನಲ್ಲಿ ಆಗೋದೆ. ಓಕೆ, ನಾನು ಡಿಸ್ಟ್ರಾಕ್ಟ್ ಆಗ್ತೀನಿ ಅಂತ ನೀವು ಹೇಳ್ತಿರಲ್ಲ, ಫ್ಯೂಚರ್ ಬಗ್ಗೆನೇ. ಯು ವಿಲ್ ಗೆಟ್ ಸ್ಕೋಲ್ಡೆಡ್, ನೀವು ಬೈಸ್ಕೊಳ್ತೀಯಾ. ಐ ವಿಲ್ ಗೆಟ್ ಸ್ಕೋಲ್ಡೆಡ್, ನಾನು ಬೈಸ್ಕೊಳ್ತೀನಿ. ಐ ಗಾಟ್ ಸ್ಕೋಲ್ಡೆಡ್, ನಾ ಬೈಸ್ಕೊಂಡೆ. ರೈಟ್. ಐ ವಿಲ್ ಸ್ಕೋಲ್ಡ್ ಅಂದರೆ ನಾ ಬೈತೀನಿ ಬೇರೆಯವ್ರಿಗೆ. ಯು ವಿಲ್ ಗೆಟ್ ಪೇಯ್ಡ್ ಈವನ್ ಬೆಟರ್, ನಿಂಗೆ ಇನ್ನೂ ಚೆನ್ನಾಗಿ ಸಂಬಳ ಕೊಡ್ತಾರೆ ಈ ಕಂಪ್ನಿಗೆ ಏನಾದರೂ ಬಂದರೆ. ಯು ವಿಲ್ ಗೆಟ್ ಪನಿಷ್ಡ್ ಫಾರ್ ದಿಸ್. ಇಟ್ ವಿಲ್ ಗೆಟ್ ಈಸಿಯರ್ ಆ್ಯಸ್ ಯು ಪ್ರಾಕ್ಟೀಸ್. ನೋಡಿ, ಇಟ್ ವಿಲ್ ಗೆಟ್ ಈಸಿಯರ್ ಅಂದರೆ ನೀವೇನು ಕೆಲಸ ಮಾಡ್ತೀರಾ, ನೀವೇನಾದರೂ ಒಂದು ಮಾಡ್ತಿದ್ರೆ ದ್ಯಾಟ್ ವಿಲ್ ಗೆಟ್ ಈಸಿಯರ್ ಆ್ಯಸ್ ಯು ಪ್ರಾಕ್ಟೀಸ್. ರೈಟ್, ಮಾಡ್ತಾ ಇದ್ರೆ ಅದು ಈಸಿ ಆಗುತ್ತೆ ಇನ್ನು. ಆ್ಯಂಡ್ ಇವನು ಪ್ರೆಸೆಂಟ್ ಟೆನ್ಸ್ನಲ್ಲೂ ಹೇಳ್ಬೋದು. ಪ್ರೆಸೆಂಟ್ ಟೆನ್ಸ್ನಲ್ಲಿ ಯಾವ ಥರ ಇರುತ್ತೆ? ಐ ಗೆಟ್ ಪೇಯ್ಡ್ ವೆಲ್ ಅಂದರೆ ಇಟ್ ಹ್ಯಾಪನ್ಸ್ ಆಲ್ವೇಸ್, ನನಗೆ ಚೆನ್ನಾಗಿ ಸಂಬಳ ಕೊಡ್ತಾರೆ ಆ ಕಂಪ್ನಿನಲ್ಲಿ. ಐ ಗೆಟ್ ಪೇಯ್ಡ್ ವೆಲ್ ಹಿಯರ್. ಇಟ್ ಆಲ್ವೇಸ್ ಗೆಟ್ಸ್ ಟ್ಯಾಂಗಲ್ಡ್ ಅಂದರೆ ಏನಾದರೂ ಒಂದು ವಯರ್, ನಿಮ್ಮದು ಇಯರ್ಫೋನ್ ಟ್ಯಾಂಗಲ್ ಆಗಿದೆ ಅಂದರೆ ಅರ್ಥ ಅದು ಸಿಕ್ಕಾಗಿರುತ್ತೆ. ಯು ಆಲ್ವೇಸ್ ಗೆಟ್ ಫೂಲ್ಡ್, ನೀನು ಯಾವಾಗಲೂ ಫೂಲ್ ಆಗ್ತೀಯಾ. ಹಿ ಆಲ್ವೇಸ್ ಗೆಟ್ಸ್ ಬೀಟನ್, ಅವ್ನು ಯಾವಾಗಲೂ ಹೊಡೆಸ್ಕೊಳ್ತಿರ್ತಾನೆ. ಹಿ ಶಿ ಇದ್ರೆ ಗೆಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಮೈ ಫೋನ್ ಗೆಟ್ಸ್ ಹ್ಯಾಂಗ್ಡ್, ನನ್ನ ಫೋನ್ ಯಾವಾಗಲೂ ಹ್ಯಾಂಗ್ ಆಗ್ತಿರುತ್ತೆ. ನಾ ಆಲ್ವೇಸ್ ಅಂತ ಹಾಕಿಲ್ಲ ಅಂದ್ರೂ ಜನರಲಿ ಹಾಕ್ತಿರುತ್ತೆ ಅಂತ ಅರ್ಥ. ಶಿ ಆಲ್ವೇಸ್ ಗೆಟ್ಸ್ ಕೋಲ್ಡೆಡ್, ಅವಳು ಯಾವಾಗಲೂ ಬೈಸ್ಕೊಳ್ತಿರ್ತಾಳೆ. ಐ ಆಲ್ವೇಸ್ ಗೆಟ್ ಸ್ಟಕ್ ಇನ್ ಟ್ರಾಫಿಕ್, ಯಾವಾಗಲೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ತಿರ್ತೀನಿ. ಹಿ ಗೆಟ್ಸ್ ಪಿಕ್ಡ್ ಅಪ್ ಬೈ ಹಿಸ್ ಡ್ಯಾಡ್, ಯಾರು ಮಾಡ್ತಾರೆ ಅನ್ನೋದನ್ನ ಹೇಳ್ಬೋದಲ್ವಾ ಬೈ ಫ್ರೇಸಿಂದ. ಕಿರಣ್ ಗೆಟ್ಸ್ ಪ್ರಮೋಟೆಡ್ ಎವ್ರಿ ಇಯರ್, ಅವನು ಎವ್ರಿ ಇಯರ್ ಪ್ರಮೋಟ್ ಆಗ್ತಿರ್ತಾನೆ. ಇಟ್ ಗೆಟ್ಸ್ ಡ್ಯಾಮೇಜ್ಡ್ ಇಫ್ ಯು ಪುಟ್ ಪ್ರೆಷರ್, ನೀನು ಪ್ರೆಷರ್ ಹಾಕಿದ್ರೆ ಇದು ಡ್ಯಾಮೇಜ್ ಆಗುತ್ತೆ. ರೈಟ್, ಅರ್ಥ ಆಯ್ತಲ್ಲ? ಆ್ಯಂಡ್ ಇಲ್ಲಿ ನೋಡಿ ಡಿಫ್ರೆನ್ಸ್ ನಾನು ಹೇಳ್ತೀನಿ ಬಿ ಪ್ಯಾಸಿವ್ಗೂ ಗೆಟ್ ಪ್ಯಾಸಿವ್ಗೂ. ಮೈ ಬ್ರದರ್ ವಾಸ್ ಮ್ಯಾರಿಡ್ ಲಾಸ್ಟ್ ಇಯರ್, ಬಿ ಪ್ಯಾಸಿವ್ನಲ್ಲಿ ಹೇಳಿದ್ದೀವಿ. ಮೈ ಬ್ರದರ್ ಗಾಟ್ ಮ್ಯಾರಿಡ್ ಲಾಸ್ಟ್ ಇಯರ್, ಇವೆರಡರಲ್ಲಿ ಗಾಟ್ ಇಂದ ಹೇಳ್ತಾ ಇರೋದು ಒಂದು ಇವೆಂಟ್ ಆಯಿತು ಅನ್ನೋ ಮೀನಿಂಗ್ ಬರ್ತಿದೆ, ಆ್ಯಕ್ಷನ್ನ ತೋರಿಸ್ತಿದೆ. ಹಿ ಗಾಟ್ ಮ್ಯಾರಿಡ್. ಬಟ್ ವಾಸ್ ಮ್ಯಾರಿಡ್ ಆ್ಯಕ್ಷನ್ ಹೇಳುತ್ತೆ ಮತ್ತು ಸ್ಟೇಟ್ನ ಕೂಡ ಹೇಳುತ್ತೆ. ಎರಡೂ ಕಾಂಟೆಕ್ಸ್ನಲ್ಲೂ ನೀವು ಸೇಮ್ ಸೆಂಟೆನ್ಸ್ನ ಯೂಸ್ ಮಾಡ್ಬೋದು. ಸ್ಟೇಟ್ ಹೇಳೋದಂದ್ರೆ ಅಂದರೆ ಮ್ಯಾರಿಡ್ ಸ್ಟೇಟ್ನಲ್ಲಿ ಇದ್ದ ಲಾಸ್ಟ್ ಇಯರ್, ಅಂದರೆ ಈ ಇಯರ್ ಮ್ಯಾರಿಡ್ ಸ್ಟೇಟ್ನಲ್ಲಿ ಇಲ್ಲ, ಅಂದರೆ ಮದುವೆ ಆಗಿದ್ದ, ಈ ವರ್ಷ ಡಿವೋರ್ಸ್ ಆಯಿತು ಮತ್ತೇನೋ ಆಯಿತು, ಸೊ ಹಿ ವಾಸ್ ನಾಟ್ ಮ್ಯಾರಿಡ್ ದಿಸ್ ಇಯರ್. ಸೊ ಆ ಥರ ಸ್ಟೇಟ್ ಕೂಡ ತೋರಿಸುತ್ತೆ. ಬಟ್ ಇಲ್ಲಿ ಪ್ಯೂರ್ಲಿ ಆ್ಯಕ್ಷನ್ ಆಗಿದೆ ಅನ್ನೋದು ತೋರಿಸುತ್ತೆ. ಆ್ಯಂಡ್ ಇದು ಡೈಲಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದೇ ಜಾಸ್ತಿ ಯೂಸ್ ಮಾಡೋದು. ಈ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೈ ಫೋನ್ ವಾಸ್ ಬ್ರೋಕನ್ ಅಂದರೆ ನನ್ನ ಫೋನ್ ಮುರಿದೋಯ್ತು ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ನನ್ನ ಫೋನ್ ಮುರಿದು ಹೋಗಿತ್ತು ಅದಕ್ಕೆ ನಾನು ಅದನ್ನು ತರಲಿಲ್ಲ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ಎರಡೂ ಮೀನಿಂಗ್ ಬರುತ್ತೆ. ನೀವು ಎರಡು ರೀತಿ ಹೇಳಬೇಕಾದಾಗ್ಲೂ ಇದನ್ನೇ ಹೇಳಿ. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಮೈ ಫೋನ್ ವಾಸ್ ಬ್ರೋಕನ್ ಬೈ ಮೈ ಲಿಟಲ್ ಬ್ರದರ್ ಅಂದರೆ ಇಲ್ಲಿ ಪ್ಯೂರ್ಲಿ ಆ್ಯಕ್ಷನ್ನೇ ಹೇಳ್ತಿದ್ದೀರಾ. ಆ್ಯಂಡ್ ಈ ಥರ ಹೇಳೋದು ತುಂಬ ಕಾಮನ್ ಇಂಗ್ಲೀಷ್ನಲ್ಲಿ. ಮೈ ಫೋನ್ ಗಾಟ್ ಬ್ರೋಕನ್ ಅಂತ ಇದೊಂಥರ ಆಕ್ಸಿಡೆಂಟಲ್ ಆಗಿ ಆಯಿತು ಅನ್ನೋದು ಕೂಡ ತೋರಿಸ್ತಾ ಇದೆ, ಸಡನ್ ಆಗಿ ಆಯಿತು ಅನ್ನೋದು ಕೂಡ ತೋರಿಸ್ತಿದೆ. ಆ್ಯಂಡ್ ಪ್ಯೂರ್ಲಿ ಇದು ಆ್ಯಕ್ಷನ್ನ ಹೇಳ್ತಿದೆ. ಆ್ಯಂಡ್ ಮೋರ್ ಓವರ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಈ ಥರ ಹೇಳೋದು ಜಾಸ್ತಿ ಕಾಮನ್. ಇದು ಕೂಡ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ರೈಟಿಂಗ್ನಲ್ಲಿ ಜಾಸ್ತಿ ಯೂಸ್ ಆಗೋದು ಇದೆ, ಫಾರ್ಮಲ್ ರೈಟಿಂಗ್ನಲ್ಲಿ, ಎಕ್ಸಾಮ್ಸ್ನಲ್ಲಿ. ಆ್ಯಂಡ್ ಇದು ಕೂಡ ತಿಳ್ಕೊಳ್ಳಿ, ಯಾಕಂದರೆ ಇದು ಮಾತಾಡೋವಾಗ ಜಾಸ್ತಿ ಕಾಮನ್. ಆ್ಯಂಡ್ ಅದೇ ಥರ ಗೆಟ್ಟಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಕೂಡ ಹಾಕ್ತೀವಿ, ಹ್ಯಾವ್ ಗಾಟ್ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ನಾವು ಹಾಕ್ತೀವಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಿನ್ನೂ ಎಂಡ್ ಆಗಿಲ್ಲ, ಅದನ್ನು ನೋಡಿದ್ರೆ ಈ ಟಾಪಿಕ್ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ನಿಮ್ಗೆ ಏನೂ ಡೌಟ್ಸ್ ಇರಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಕೂಡ ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ನಿಮಗೆ ನಾನು ಇಲ್ಲಿ ವರ್ಕ್ ಕೊಡ್ತಾ ಇದ್ದೀನಿ, ಇದನ್ನು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ, ಬೇರೆಯವರೆಲ್ಲರೂ ಇದನ್ನು ಕಲಿಬೇಕಂತ ನಿಮ್ಗೆ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.